ನಮಸ್ಕಾರ. ನಾನು ಸಿದ್ದು ಕಣಬರಗಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾಧ್ಯಕ್ಷ. ನನ್ನ ಜೊತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳು ಹಾಗೂ ರಾಜ್ಯ ಕಮಿಟಿ ಸದಸ್ಯರಾದಂಥ ಡಿ.ಜಿ. ಕುಂಬಾರ್ ಅವರು ಅದಾರ. ಹಾಗೆ ಇದೇ ದಿನಾಂಕ 26ರಂದು ನಡೆಯಲಿರುವ ಉದ್ಯೋಗಕ್ಕಾಗಿ ಕನ್ನಡಿಗರ ಹಕ್ಕೊತ್ತಾಯ ಎಂಬ ಕಾರ್ಯಕ್ರಮಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಜನ್ನಿ ವಸ್ತುಲಾ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಮತ್ತೊಬ್ಬರಾದಂಥ ರಾಜ್ಯ ಕಮಿಟಿ ಸದಸ್ಯರು ಮೋಹನ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಹಾಗೆ ಇನ್ನೊಬ್ಬರು ನಿರ್ಮಲಾ ಅಂದಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿಯಾದಂಥ ಮಹೇಶ್ ಹೊಸಮನಿ ಅವರು ಅದಾರ. ಹಾಗೆ ಮತ್ತೊಬ್ಬರು ಯುವ ಮುಖಂಡರಾದಂಥ ರಾಯಪ್ಪ ಮಾವಿನಕಟ್ಟಿ ಅವರು ಅದಾರ. ಹಾಗೆ ನಮ್ಮ ಶಿವ ಜೋಳದವರು ಅದಾರ. ಹಾಗೆ ಸುರೇಶ್ ಭಜಂತ್ರಿ ಅವರು ಅದಾರ. ಇವತ್ತಿನ ದಿವಸ ಇಲ್ಲಿ ಸೇರಿರುವಂಥ ವಿಷಯ ಇಷ್ಟೇ. ಇದೇ ದಿನಾಂಕ 26/1/2025ರಂದು ರವಿವಾರ ಬೆಳಗಾವಿ ನಗರದ ಸರ್ದಾರ್ ಮೈದಾನದಲ್ಲಿ ಕನ್ನಡಿಗರ ಉದ್ಯೋಗಕ್ಕಾಗಿ ಕನ್ನಡಿಗರ ಹಕ್ಕೊತ್ತಾಯ ಎಂಬ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರೆಲ್ಲರೂ ಇಲ್ಲಿ ಸೇರಿಕೊಂಡಿದ್ದೇವೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಮೇಲುಸ್ತುವಾರಿಯಾಗಿ ನೋಡಲಿಕ್ಕೆ ಯುವ ಘಟಕದ ರಾಜ್ಯಾಧ್ಯಕ್ಷರು ಸಹ ಇಲ್ಲಿ ಆಗಮಿಸಿದ್ದಾರೆ. ಇವರಿಗೆಲ್ಲರಿಗೂ ಬೆಳಗಾವಿ ಜಿಲ್ಲಾ ಘಟಕದಿಂದ ನಾನು ಸ್ವಾಗತ ಬಯಸ್ತೇನೆ. ಹಾಗೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿಗಳಾದಂಥ ಡಿ.ಜಿ. ಕುಂಬಾರ್ ಅವರು ಸಹ ಈ ಕುರಿತು ಒಂದೆರಡು ವಿಷಯಗಳನ್ನ ಮಾತಾಡಲಿ ಅಂತೇಳಿ ತಮ್ಮಲ್ಲಿ ಕೇಳ್ತೀನಿ. ನಮಸ್ಕಾರ ಮಾಧ್ಯಮ ಮಿತ್ರದವರೇ ಹಾಗೂ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಜನನಿ ವತ್ಸಲಾ ಅಂತ ಹಾಗೂ ಅವರ ತಂಡದವರು ಎಲ್ಲ ಇಲ್ಲಿ ಆಗಮಿಸಿದ್ದಾರೆ. ಏನು 26/1/2025ಕ್ಕೆ ನಾವೆಲ್ಲ ಸ್ವಾಮಿ ವಿವೇಕಾನಂದನ ಜಯಂತಿಯನ್ನು ಆಚರಿಸುವ ಮುಖಾಂತರ ಹಾಗೂ ಯುವ ಘಟಕದ ಸಮಾವೇಶ ಮುಖ್ಯ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಂಥ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಉದ್ಯೋಗಕ್ಕಾಗಿ ಕನ್ನಡಿಗರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದು ಉದ್ಯೋಗಕ್ಕಾಗಿ ಈ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಇದು ಎಲ್ಲರಿಗೂ ಆಡಳಿತ ಪಕ್ಷಗಳು ಯಾವ ರೀತಿ ಮೋಸ ಮಾಡ್ತಾ ಇದ್ದಾವೆ, ಅವರ ಉದ್ದೇಶಗಳೇನು ಹಾಗೂ ಯಾವ ರೀತಿಯಲ್ಲಿ ಆಡಳಿತವನ್ನು ನಡೆಸಿದ್ದಾವೆ ಅನ್ನೋದನ್ನು ನಮ್ಮ ಕರ್ನಾಟಕದ 7 ಕೋಟಿ ಜನರಿಗೂ ಹಾಗೂ ನಿರುದ್ಯೋಗಿ ಆಗಿ ಅನುಭವಿಸಿರ್ತಕ್ಕಂಥ ನಿರುದ್ಯೋಗಿ ಯುವ ಮಿತ್ರರು ಹಾಗೂ ನಿರುದ್ಯೋಗಿ ಮಹಿಳೆಯರು ಅವರಿಗೆ ಆಗುವಂಥ ಅನ್ಯಾಯವನ್ನು ನಾವು ಅವರ ಸಪೋರ್ಟಿಗಾಗಿ ಕರ್ನಾಟಕ ರಾಜ್ಯಕ್ಕೆ ಬೇಡಿಕೆಯನ್ನು ಇಡಬೇಕು. ಈ ಉದ್ದೇಶವನ್ನು, ಈ ವಿಚಾರವನ್ನು ಸರಿಪಡಿಸಬೇಕು. ಸಾಕಷ್ಟು ವಿಚಾರಗಳ ಬಗ್ಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಬಂದಿದೆ. ಅದರ ಮೂಲಕ ಇವತ್ತಿಗೂ ಕೂಡ ನಾವು ಸ್ವಾಮಿ ವಿವೇಕಾನಂದ ಜಯಂತಿಯನ್ನು 12ನೇ ತಾರೀಕಿಗೆನ್ನ ಮಾಡಬೇಕಾಗಿತ್ತು. ಅದು ಕಾರಣಾಂತರದಿಂದ ಮುಂದೂಡಿದ್ದ ಸಲುವಾಗಿ ಜನವರಿ ಗಣರಾಜ್ಯೋತ್ಸವದ ಉತ್ತಮ ದಿನ ಇರುವುದು ಅವತ್ತನೇ ಜಯಂತಿ ಆಯಿತು. ರಾಷ್ಟ್ರೀಯ ಯುವ ದಿನಾಚರಣೆ 75ನೇ ಗಣರಾಜ್ಯೋತ್ಸವ ಹಾಗೂ ಉದ್ಯೋಗಕ್ಕಾಗಿ ಕನ್ನಡಿಗರ ಸಮಾವೇಶವನ್ನು ಕೂಡ ನಮ್ಮ ಪಕ್ಷ ಹಮ್ಮಿಕೊಂಡಿದೆ. ರಾಜ್ಯಾಧ್ಯಕ್ಷರಾದಂಥ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ರಾಜ್ಯದ ಉಪಾಧ್ಯಕ್ಷರುಗಳು ಹಾಗೂ ಇಡೀ
ರಾಜ್ಯದ 31 ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ಸಮಿತಿಗಳು, ತಾಲೂಕಾ ಸಮಿತಿಗಳು ಹಾಗೂ ಪದಾಧಿಕಾರಿಗಳು ಹಾಗೂ ಇನ್ನುಳಿದ ಸೈನಿಕರು ಎಲ್ಲರೂ ಸೇರಿ ಇಲ್ಲಿಗೆ ಆಗಮಿಸಲಿದ್ದಾರೆ. ಇದೊಂದು ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಸಮಾವೇಶ ಜರುಗುವುದಿದೆ. ಈ ಸಮಾವೇಶದಿಂದ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಬೇಕು, ಅವರಿಗೆ ತಿಳಿಸಬೇಕು. ಈ ಹೋರಾಟವನ್ನು ಉತ್ತರ ಕರ್ನಾಟಕದಲ್ಲಿ ಬೆಳಗಾಂದಲ್ಲೇ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಆಗ್ತಾ ಇದೆ. ಆದ ಕಾರಣ ಇದು ನವೆಂಬರ್ 1ನೇ ತಾರೀಕುವರೆಗೂ ಕೂಡ ಇದು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದು ಕಾರ್ಯಕ್ರಮ ಮುಂದುವರಿಯುತ್ತೆ. ಇದೇ ರೀತಿ ಇಡೀ ರಾಜ್ಯಾದ್ಯಂತ ಯುವ ಮಿತ್ರರು ಹಾಗೂ ಮಹಿಳೆಯರು ತಾವೇನು ಪರದಾಡ್ತಾ ಇದ್ದೀರಿ, ಈ ಒಂದು ನೌಕರಿಗಾಗಿರಬಹುದು, ತಮ್ಮ ಕೌಶಲ್ಯ ಯಾವ ರೀತಿ ಇದ್ದೀರಿ, ಅದರ ಪ್ರಯುಕ್ತವಾಗಿ ತಮಗೆ ತಕ್ಕಂತೆ ನೌಕರಿಗಳು ಒದಗಿಸಬೇಕು. ಇದು ಅನ್ಯಾಯ ಆಗಬಾರ್ದು. ಆಗದೆ ನಿಮಗೆ ನೌಕರಿ ಸಿಗದೇ ಇದ್ದರೂ ನಿಮಗೆ ಪಿಂಚಣಿ ಆದರೂ ಅದಕ್ಕೆ ಸಿಗಬೇಕು. ಸಾಕಷ್ಟು ದುಡ್ಡು ಇದ್ರೂ ಕೂಡ ಆಡಂಬರ ವಿಚಾರಗಳಲ್ಲಿ ಈ ಸರ್ಕಾರಗಳು ನಡೀತಾ ಇದ್ದಾವೆ. ಮೊನ್ನೆ ತಾನೇ ಗಾಂಧೀಜಿ ಭಾರತವನ್ನ ಇಲ್ಲಿ ಒಂದು ಕಾರ್ಯಕ್ರಮ, ಇಡೀ ದೇಶದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಇದೇ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಮ್ಮಿಕೊಂಡಿತ್ತು. ಅವರು ಆ ಕಾರ್ಯಕ್ರಮ ಮಾಡಲಿಕ್ಕೆ ನಮ್ದೇನು ತೊಂದರೆ ಇಲ್ಲ. ಆದರೆ ಆ ಕಾರ್ಯಕ್ರಮದ ಹೆಸರಿನ ಪ್ರಯುಕ್ತ ತಾವು ರಾಜಕಾರಣ ಯಾವ ರೀತಿ ಮಾಡ್ತಾ ಇದ್ದಾರೆ, ಮಹಾತ್ಮ ಗಾಂಧೀಜಿ ಅವರ ಏನು ಅಧಿವೇಶನ ಮೊಟ್ಟ ಮೊದಲನೇದಾಗಿ ಬೆಳಗಾವದಲ್ಲಿ ಅಧಿವೇಶನ ನೆನಪಿನಿಗೋಸ್ಕರ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅದರ ನೆನಪಿಗೋಸ್ಕರ ಎಲ್ಲ ರಾಜ್ಯದ ಯುವ ಮಿತ್ರರಿಗೆ ಒಂದು ಸಂದೇಶವನ್ನ ಕೊಡಬೇಕಾಗಿತ್ತು. ಇವರು 75 ವರ್ಷಗಳಾದರೂ 100 ವರ್ಷಗಳಾದರೂ ಇಲ್ಲಿವರೆಗೂ ಆ ಕಾರ್ಯವನ್ನ ಯಾರೂ ಮಾಡಲಿಲ್ಲ. ಬಿಜೆಪಿಯ ಸರ್ಕಾರವೂ ಮಾಡಲಿಲ್ಲ, ಕಾಂಗ್ರೆಸ್ ಸರ್ಕಾರ ಅಂತೂ ಮೊದಲು ಮಾಡಲಿಲ್ಲ. ಆದ ಕಾರಣ ಈ ಅನ್ಯಾಯಕ್ಕೊಳಗಾದಂಥ ಯುವ ಉದ್ಯೋಗಕ್ಕಾಗಿ ಕನ್ನಡಿಗರು ಏನು ಅನ್ಯಾಯಕ್ಕೊಳಗಾಗಿದ್ದಾರೆ ಅವರಿಗೆಲ್ಲ ಒಳ್ಳೆಯ ಸಂದೇಶ ಕೊಡೋಣ. ಅವರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋರಾಡಲು ಸಿದ್ಧ ಇದೆ ಅಂತಕ್ಕಂಥ ಮಾತನ್ನ ವಿಚಾರವನ್ನ ತಿಳಿಸಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೇವೆ. ಆದ ಕಾರಣ ದಯವಿಟ್ಟು ರಾಜ್ಯದ ಜಿಲ್ಲೆಯ ಎಲ್ಲ ನಿರುದ್ಯೋಗಿಗಳು ತಾವು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನ ನಮ್ಮ ಮುಂದೆ ಇಟ್ಟು ಯಾವ್ಯಾವ ತರ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ಈ KRS ಪಕ್ಷದ ಮುಖಾಂತರ ಸರ್ಕಾರಕ್ಕೆ ತಿಳಿಸುವಂತ ಒಂದು ಸಂದೇಶವನ್ನ ಕೊಡೋಣ ಅಂತ ಹೇಳಿ, ಏನು ಜನವರಿ 26ನೇ ಗಣರಾಜ್ಯೋತ್ಸವ ದಿನದಂದು ತಾವೆಲ್ಲ 11 ಗಂಟೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಅಲ್ಲಿಗೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಆ ಕಾರ್ಯಕ್ರಮದಲ್ಲಿ ಸಲ್ಲಿಸಿದರೆ ಅದನ್ನು ಕೂಡ ನಾವು ವರದಿಯನ್ನ ಮಾಡಿ ಸರ್ಕಾರಕ್ಕೆ ಒಂದು ಚುರುಕುವನ್ನ ಮುಟ್ಟಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿಯವರೆಗೂ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ, ನನ್ನ ವಿಚಾರಗಳನ್ನ ತಿಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನ ವಿರಾಮವನ್ನು ಹೇಳ್ತೇನೆ. ನನ್ನ ಮಾತಿಗೆ ಉದ್ಯೋಗಕ್ಕಾಗಿ ಕನ್ನಡಿಗರ ಹಕ್ಕೊತ್ತಾಯ ಕಾರ್ಯಕ್ರಮದ ಕುರಿತು ಅವರು ಸಹ ಇವತ್ತಿನ ದಿವಸ ಮಾತನಾಡಿ ಈ ಮೂಲಕ ನಾನು ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹಾಗೂ ಬೆಳಗಾವಿ ತಂಡಕ್ಕೆ ಸಹ ನಮಸ್ಕಾರ ಹಾಗೂ ಬೆಂಗಳೂರು ತಂಡಕ್ಕೆ ಸಹ ನನ್ನ ನಮಸ್ಕಾರ. ಸ್ನೇಹಿತರೆ, ಉದ್ಯೋಗಕ್ಕಾಗಿ ಕನ್ನಡಿಗರು ಸಮಾವೇಶ ಜನವರಿ 26ನೇ ತಾರೀಕು ಈ ಒಂದು ಕಾರ್ಯಕ್ರಮ ಬೆಳಗಾವಿಯಲ್ಲಿ ಏರ್ಪಡಿಸಿದ್ದೇವೆ. ಉದ್ಯೋಗಕ್ಕಾಗಿ ಕನ್ನಡಿಗರು, ಯಾಕಂದ್ರೆ ಯುವ ಜನರು ಸಾಕಷ್ಟು ಸಮಸ್ಯೆಗಳಲ್ಲಿ ಉದ್ಯೋಗ ಅನ್ನುವಂತಹ ಸವಾಲನ್ನ ಪ್ರತಿದಿನವೂ ಸಹ ಎದುರಿಸ್ತಾ ಇದ್ದಾರೆ. ಅವರಿಗಿರುವಂತಹ ಅರ್ಹತೆಗೆ ತಕ್ಕಂತೆ ಉದ್ಯೋಗಗಳು ಸಿಗ್ತಾ ಇಲ್ಲ. ಕರ್ನಾಟಕದಲ್ಲಿ ಹಾಗೂ ಕೇಂದ್ರ ಸರ್ಕಾರಗಳಲ್ಲಿ ಉದ್ಯೋಗಗಳಿದ್ರೂ ಸಹ ಅದನ್ನ
ವ್ಯಕ್ತಿಗಳನ್ನಾಗಿ ಬೇರೆ ಯುವಜನ ಆಯ್ಕೆ ಮಾಡ್ಕೊಳ್ತಾರೆ. ಇದು ಕರ್ನಾಟಕಕ್ಕೆ ಮಾಡ್ತಿರುವಂತಹ ಮೋಸ ಆಗಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕರ್ನಾಟಕದಲ್ಲಿ ಅವ್ರಿಗೆ ಬೇಕಾಗಿರುವಂತಹ ವಿದ್ಯಾಭ್ಯಾಸ ಹಾಗೂ ಬೇಕಾಗಿರುವಂತಹ ಟೆಕ್ನಾಲಜಿಗಳು ಸಹ ಅದರಲ್ಲೂ ಸಹ ಮೋಸ ಮಾಡ್ತಿದ್ದಾರೆ. ಸರ್ಕಾರಿ ಕಾಲೇಜುಗಳು ಇದ್ರೂ ಸಹ ಅವ್ರಿಗೆ ಬೇಕಾಗಿರುವಂತಹ ಜ್ಞಾನವನ್ನ ಕೊಡಕ್ಕೆ ಆಗ್ತಾ ಇಲ್ಲ ಈಗಿನ ವ್ಯವಸ್ಥೆಗಳಲ್ಲಿ. ಸೊ ಬರೀ ಭ್ರಷ್ಟಾಚಾರ ವ್ಯವಸ್ಥೆಗಳಾಗಿದೆ. ಯುವ ಜನರನ್ನ ಬರೀ ಅವರ ರಾಜಕೀಯ ಕ್ಷೇತ್ರಕ್ಕಷ್ಟೇ ಉಪಯೋಗಿಸ್ಕೊಂಡಿದ್ದಾರೆ ಹೊರತು ಅವರಿಗೆ ಬೇಕಾಗಿರುವಂತಹ ಭವಿಷ್ಯವನ್ನ ಗಟ್ಟಿ ಮಾಡ್ತಾ ಇಲ್ಲ, ಹಾಗೆ ಉದ್ಯೋಗವನ್ನ ಗಟ್ಟಿ ಮಾಡ್ತಾ ಇಲ್ಲ, ಮುಂದಿನ ಭವಿಷ್ಯವನ್ನ ಗಟ್ಟಿ ಮಾಡ್ತಿಲ್ಲ ಅಂತ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ಬಾರಿ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ಉದ್ಯೋಗಕ್ಕಾಗಿ ಕನ್ನಡಿಗರ ಸಮಾವೇಶ, ಉದ್ಯೋಗಕ್ಕಾಗಿ ಕನ್ನಡಿಗರ ಒಂದು ಹಕ್ಕನ್ನಾಗಿ ಮಾಡಬೇಕು, ಯುವ ಜನರಿಗೆ ಹಕ್ಕನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದು ನವೆಂಬರ್ 1ನೇ ತಾರೀಕುವರೆಗೂ ಆಗ್ತಾ ಇದೆ. ನಾವು ಬೆಂಗಳೂರಿನ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಷ್ಟು ಈ ಒಂದು ಕಾರ್ಯಕ್ರಮ ಗಟ್ಟಿಯಾಗಿ ಇಡೀ 31 ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡಿ ನವೆಂಬರ್ 1ನೇ ತಾರೀಕು ಬೆಂಗಳೂರಿಗೆ ಬಂದು ವಿಧಾನಸಭೆಗೆ ಮುತ್ತಿಗೆ ಹಾಕುವಷ್ಟು ಯುವ ಜನರು ಬರಬೇಕಾಗಿದೆ. ನಿರುದ್ಯೋಗ ಸಮಸ್ಯೆ ಅನ್ನೋದು ಇದು ನಮ್ಮ ಸಮಸ್ಯೆ ಅಲ್ಲ, ಯುವ ಜನರ ಸಮಸ್ಯೆ ಅಲ್ಲ. ಉದ್ಯೋಗ ಎನ್ನುವುದು ಕೊಡಿಸುವಂತಹದ್ದು ಸರ್ಕಾರದ ಕರ್ತವ್ಯ ಆಗಿದೆ, ಅದು ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿಯನ್ನ ಮಾಡದೆ ಬೇರೆ ಬೇರೆ ಭ್ರಷ್ಟಾಚಾರಗಳಲ್ಲಿ ಸರ್ಕಾರ ಉಳ್ಕೊಂಡಿದೆ. ಇಂಥ ವ್ಯವಸ್ಥೆಗಳನ್ನ ಹೋಗ್ಲಾಡಿಸಬೇಕಾಗಿದೆ. ಇದು ನಮ್ಮ ಕರ್ನಾಟಕ ರಾಷ್ಟ್ರ ಪಕ್ಷದ ಕರ್ತವ್ಯ ಆಗಿದೆ. ಇದು ಕರ್ನಾಟಕ ರಾಷ್ಟ್ರ ಪಕ್ಷ ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಯುವ ಜನರ ಹಕ್ಕಿಗೋಸ್ಕರ ಇದನ್ನ ಹಕ್ಕನ್ನಾಗಿ ಮಾಡಬೇಕು, ಇಲ್ಲ ಅವರಿಗೆ ಬೇಕಾಗಿರುವಂತಹ ಭತ್ಯೆಯನ್ನ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಸೊ ದಯವಿಟ್ಟು ಕರ್ನಾಟಕದ ಎಲ್ಲ ಯುವ ಜನರು ನಿರುದ್ಯೋಗದಿಂದ ಸಮಸ್ಯೆಯನ್ನ ಎದುರಿಸ್ತಿರುವಂತಹ ಸವಾಲನ್ನು ಎದುರಿಸ್ತಿರುವಂತಹ ಎಲ್ಲ ಯುವ ಮಹಿಳೆಯರು, ಪುರುಷರು ಹಾಗೂ ಮಹಿಳೆಯರು ಹಾಗೂ ರೈತರು ತಮ್ಮ ತಮ್ಮ ಮಕ್ಕಳು ಸಹ ಉದ್ಯೋಗಗಳಿಲ್ಲದೆ ಮನೆಗಳಲ್ಲಿ ಇದ್ದಾರೆ. ಸೊ ಇಂಥ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಬೇಕಂತ ನಾವು ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಇಡೀ ಕರ್ನಾಟಕ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಬೆಂಬಲವನ್ನ ನೀಡಬೇಕು. ಇದು ಬೆಳಗಾವಿಯಲ್ಲಿ ನಡೀತಾ ಇದೆ. ಪ್ರಪ್ರಥಮವಾಗಿ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡುವಂತಹ ಕಾರ್ಯಕ್ರಮ. ದಯವಿಟ್ಟು ಮಾಧ್ಯಮ ಮಿತ್ರದವರು ಹಾಗೆ ಇಲ್ಲಿನ ಸ್ಥಳೀಯರು ಹಾಗೂ ಯುವ ಜನರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ನಾನು ಇಡೀ ಕರ್ನಾಟಕ ರಾಷ್ಟ್ರ ಪಕ್ಷದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಯುವ ಜನರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ.